ಇದು ಶುಕ್ರವಾರ ದಿನದ್ದು ಬ್ಲಾಕ್ ಆಗಿರುತ್ತೆ. ನಾನು ಹಿಂದಿನ ವಿಡಿಯೋದಲ್ಲಿ ಗೋಗಳ ಬಗ್ಗೆ ವಿಶೇಷವಾದ ಮಾಹಿತಿಯನ್ನು ನೀಡ್ತೀನಿ ಅಂತ ಹೇಳಿದೆ. ಇಲ್ಲಿ ಬ್ರಹ್ಮಾನಂದ ಅಂತಂದು ಹೇಳಿ ಒಬ್ಬರು ಸ್ವಾಮೀಜಿ ಇದ್ದಾರೆ. ಅವ್ರಿಗೆ ದೇವಿ ಕನಸಿನಲ್ಲಿ ಬಂದು ಶ್ರೀಶೈಲಲ್ಲಿದ್ದ ಪಾದಯಾತ್ರೆ ಆಗಿ ಬಂದಿರ್ತಾರೆ. ಇವರು ಇಲ್ಲಿನ ವ್ಯವಸ್ಥಿತವಾದ ದುರ್ಗಾ ಟೆಂಪಲನ್ನು ಅಭಿವೃದ್ಧಿ ತುಂಬ ಚೆನ್ನಾಗಿ ಗೊಳಿಸಿರ್ತಾರೆ. ಹಾಗೂ 1550 ಗೋಗಳನ್ನು ತಮ್ಮ ಮಕ್ಕಳಗತೆಯಂತೆ ತುಂಬ ಆರೈಕೆಯನ್ನು ಮಾಡ್ತಾರೆ. ನೋಡಿ, ಚಿಕ್ಕ ಚಿಕ್ಕ ಕರುಗಳು ಹಾಗೂ ಗೋವುಗಳು ಇವನ್ನೆಲ್ಲ ಅವರೇ ಬೆಳೆಸುವಂಥ ವಿಧಾನವಾಗಿದೆ. ಹಾಗೂ ಇಲ್ಲಿ ತೆಗೆಯುವಂಥ ಮಜ್ಜಿಗೆ ಹಾಗೂ ಬೆಣ್ಣೆ, ಮೊಸರು ಇದೆಲ್ಲ ಭಕ್ತಾದಿಗಳಿಗೆ ಸೇವಿಸುವಂಥ ಆಹಾರ ಹಾಗೂ ಪ್ರಸಾದ ಮುಖಾಂತರವಾಗಿ ನೀಡ್ತಾರೆ. ಈ ಥರ ಪ್ಲೇಸಲ್ಲಿ ಒಂದು ಶಕ್ತಿಯುತ ದೇವಸ್ಥಾನ ಇದೆ ಅನ್ನೋದು ನಮ್ಮದು ಹೆಮ್ಮೆ ಆಗಿರೋಂಥ ವಿಚಾರವಾಗಿದೆ. ಎಲ್ಲರೂ ಒನ್ ಟೈಮು ದುರ್ಗಾ ಟೆಂಪಲ್ ಆನೆಗುಂದಿ ಅಂದರೆ ಹೊಸಪೇಟೆಲಿದ್ದ ಕಡೆ ಬಾಗ್ಲ ಹತ್ರ ಬಂದುಬಿಟ್ಟು ಹಾಗೂ ಆ ಕಡೆ ಬಾಗ್ಲಲ್ಲಿದ್ದ ಹುಲ್ಗಿ ಹೋಗೋ ದಾರಿಯಲ್ಲಿ ದುರ್ಗಾ ಟೆಂಪಲ್ ಅಂದರೆ ಯಾರಾದರೂ ಹೇಳ್ತಾರೆ. ಕೆಲವೊಂದು ಟೈಮಲ್ಲಿ ಮಕ್ಕಳಿಗೆ ಈ ಥರ ವಿಶೇಷವಾದ ದಿನಗಳಲ್ಲಿ ಮಕ್ಕಳಿಗೂ ನಮಗೆ ಈ ಥರ ಪ್ರಾಣಿಗಳ ಬಗ್ಗೆ ಮಾಹಿತಿಯನ್ನು ನೀಡಬೇಕು. ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ.